ಸಂಪರ್ಕಕ್ಕೆ ಒಂದು ಭಾಷೆ, ನಮ್ಮ ನಾಡಿನ ಜೊತೆಗೆ ಇನ್ನೊಂದು ಭಾಷೆ ಅದು ಜಗತ್ತಿನಲ್ಲಿ ಎಲ್ಲ ಕಡೆ ನಡೀತಾ ಇರೋದು ಹಾಗೇನೆ. ನೀವು ಫಿನ್ಲ್ಯಾಂಡ್ ಹೋಗಿ, ಜರ್ಮನಿಗೆ ಹೋಗಿ, ಜಪಾನ್ ಹೋಗಿ, ಎಲ್ಲಾ ದೇಶದಲ್ಲೂ ಅವರ ಭಾಷೆಗೆ ಅವರು ಮೊದಲ ಪ್ರಾಮುಖ್ಯತೆ ಕೊಡ್ತಾರೆ. ಬೇರೆ ಜಗತ್ತಿನ ಜೊತೆ ಸಂವಹನ ನಡೆಸಲಿಕ್ಕೆ ಇನ್ನೊಂದು ಭಾಷೆ ಸಾಕಲ್ವಾ? ಓಕೆ, ಒಂದ್ ಸೆಕೆಂಡ್ ಬರ್ತೀನಿ. ಮೇಡಮ್, ನಾನು ಇವಾಗ ಕಾಂಗ್ರೆಸ್ ವಕ್ತಾರರು ಮಾತನಾಡೋದನ್ನ ಕೇಳಿದ್ದೀನಿ, ಅರುಣ್ ಅವ್ರು ಹೇಳಿರೋದನ್ನು ಕೇಳಿದ್ದೀನಿ. 1937ರಲ್ಲಿ ಮೊದಲ ಹೋರಾಟ ಸ್ಟಾರ್ಟ್ ಆಗುತ್ತೆ, 1940ರಲ್ಲಿ ಸ್ಟಾರ್ಟ್ ಆಗುತ್ತೆ, 1960ರಲ್ಲಿ ಸ್ಟಾರ್ಟ್ ಆಗುತ್ತೆ, 1965ರಲ್ಲಿ ಅದು ಇಡೀ ದಕ್ಷಿಣ ರಾಜ್ಯಗಳಲ್ಲಿ ಇಡೀ ಹಿಂಸಾತ್ಮಕವಾಗಿ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ. 65ನೇ ಇಸ್ವಿಯಲ್ಲಿ ಹಿಂಸಾತ್ಮಕ ಹೋರಾಟ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಅವತ್ತು ಕಾಂಗ್ರೆಸ್ನ ನಿಲುವೇನಿರ್ತದೆ ಅಂತ ಹೇಳಿದ್ರೆ, ಅವತ್ತು ಕೊಠಾರಿ ಆಯೋಗವನ್ನ ನೇಮಕ ಮಾಡಿದ್ದೆ ಕಾಂಗ್ರೆಸ್. ಆ ಕೊಠಾರಿ ಆಯೋಗದ ನೇಮಕವನ್ನ ಮಾಡಿ ಶಿಕ್ಷಣದ ಪರಿಚ್ಛೇದದಲ್ಲಿ ಇದನ್ನ ಶಿಫಾರಸನ್ನ ಮಾಡ್ತಾರೆ, ತ್ರಿಭಾಷಾ ಸೂತ್ರವನ್ನ. ಅದ್ರ ಬಗ್ಗೆ ಮಾತಾಡಿ ಕೇಳಿ ದರ್ಶನ್ ಅವ್ರಿಗೆ. ತ್ರಿಭಾಷಾ ಸೂತ್ರವನ್ನ ಮಾತಾಡುವ ಅಂದ ಸಂದರ್ಭದಲ್ಲಿ ಈ ಯಾವಾಗ ಜನ ಪ್ರಾಣವನ್ನ ಕಳ್ಕೊಳ್ತಾರೆ, ಅರುಣ್ ಜಾವಕಲ್ ಹೇಳಿದ್ರು. ಅದರ ಆಧಾರದ ಮೇಲೆ ಇವ್ರು ಏನ್ ಮಾಡ್ತಾರೆ, 1968ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಡೀ ದೇಶಕ್ಕೆ ಪರಿಚಯ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ. ಪರಿಚಯ ಮಾಡಿದಂತ ಸಂದರ್ಭದಲ್ಲಿ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಹೊಂದಿದಂತ ನಮ್ಮ ರಾಜ್ಯಗಳು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೇರಳ, ತಮಿಳುನಾಡು ರಾಜ್ಯಗಳು ಏನಪ್ಪಾ ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲ ಕಾಂಗ್ರೆಸ್ ಮಾಡಿದಂತ ಈ ಪರಿಚ್ಛೇದಕ್ಕೆ ಏನಾದ್ರೂ ಒಂದು ಅವಕಾಶವನ್ನ ತಗೋಬರ್ಬೇಕು ಅಂತ ಹೇಳಿ 42ನೇ ತಿದ್ದುಪಡಿಯನ್ನ ಮಾಡ್ತಾರೆ. 42ನೇ ತಿದ್ದುಪಡಿಯ ಮುಖಾಂತರ ಶಿಕ್ಷಣವನ್ನ ದಕ್ಷಿಣ ಭಾರತದ ರಾಜ್ಯಗಳು ಸಮವರ್ತಿ ಪಟ್ಟಿಗೆ ಸೇರಿಸ್ಬಿಡ್ತಾರೆ. ಇದ್ರ ಬಗ್ಗೆ ಮಾತನಾಡ ಕೇಳಿ. ಸಮವರ್ತಿ ಪಟ್ಟಿಗೆ ಸೇರಿಸಿದಂತ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ. ಒಂದು ನೋಡಿ, ನಾನು ಆನ್ಸರ್ ಮಾಡ್ತೀನಿ. ನಾವು ಕುಮಾರಸ್ವಾಮಿ ಸಾಹೇಬ್ರ ಹೇಳ್ಬಿಡ್ತೀನಣ್ಣ, ಪೂಜ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗೂ ಸಹ ಈ ಒಂದು ಭಾಷಾ ದ್ವಿಭಾಷಾ ತ್ರಿಭಾಷಾ ಸೂತ್ರದ ವಿವಾದಗಳನ್ನ ಮಾಡಲೇ ಇಲ್ಲ. ನೀವು ತೋರಿಸಿ ಒಂದೇ ಒಂದು ದೇವೇಗೌಡ ಸಾಹೇಬ್ರದನ್ನ ತ್ರಿಭಾಷೆ ಅಲ್ಲ ಹೇಳ್ಬಿಡ್ತೀನಿ ಮೇಡಮ್. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಭಾರತ ದೇಶದಲ್ಲಿ ಮಾತೃಭಾಷೆಗಳು 121 ಇದೆ. ಅದರಲ್ಲಿ ನಾವು ಇವತ್ತೇನಪ್ಪ ಮಾತನಾಡ್ತಾ ಇರೋದ್ರ ಬಗ್ಗೆ ಅಂತ ಹೇಳಿದ್ರೆ, 3 ವಿಭಾಗಗಳಲ್ಲಿ ಎಲ್ಲವನ್ನ ಅಳವಡಿಸ್ಕೊಂಡು 22 ಭಾಷೆಗಳು ಮಾತೃಭಾಷೆಗಳು ಅಂತೇಳಿ ಇವತ್ತೆಲ್ಲ ದೇಶಕ್ಕೆಲ್ಲ ಗೊತ್ತಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬ್ರ ಬಗ್ಗೆ ಹೇಳಿದ್ರು ಯಾರು, ದರ್ಶನ್ ಅವರು. ನಾವು ಮೇಡಮ್, ಬಸವರಾಜ್ ಹೊರಟ್ಟಿ ಸಾಹೇಬರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಕುಮಾರಣ್ಣ ಮುಖ್ಯಮಂತ್ರಿ ಇದ್ರು. 1000ಕ್ಕೂ ಅಧಿಕ ಕನ್ನಡ ಶಾಲೆಗಳು, 400ಕ್ಕೂ ಅಧಿಕ PU ಕಾಲೇಜ್ಗಳು, ಕನ್ನಡ ಶಾಲೆಗಳು. ಇವತ್ತು ಒಂದು ಮಾತನ್ನ ಹೇಳ್ತೀನಿ, ದರ್ಶನ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಬಳಿಗಾರ್ ಗೊತ್ತಿದೆ ನಿಮ್ಗೆ, ಮನು ಬಳಿಗಾರ್, ಕನ್ನಡ ಒಂದು ಇದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು. ಬಳಿಗಾರ್ ಅವ್ರನ್ನ ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಇವತ್ತು 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ, ಬೆಂಗಳೂರಿನಲ್ಲಿ 3 ಜಿಲ್ಲಾ DDPIಗಳಿದ್ದಾರೆ. ಈ DDPIಗಳಿಗೆ ಎಷ್ಟು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಎಷ್ಟು NOCಯನ್ನ ಕೊಡಿ, CBSE ICSE ಸಿಲೆಬಸ್ ಓಪನ್ ಮಾಡೋದಿಕ್ಕೆ ಅಂತೇಳಿ ಲೆಟರ್ ಅನ್ನ ಬರೆದಿದ್ದಾರೆ. ಬಿಡುಗಡೆ ಮಾಡಕ್ಕೆ ಹೇಳಿ ದರ್ಶನ್ ಅವ್ರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿದ್ದಾರೆ. ನಾನೇ ಸ್ವತಃ ಬೆಂಗಳೂರು ಏನು ಇವತ್ತು DDPI ಇದ್ದಾರೆ ದಕ್ಷಿಣದಲ್ಲಿ, ಅವರನ್ನ ನೇರವಾಗಿ ಕೇಳಿದ್ದೇನೆ. ಅವರು ಹೇಳಿದ್ದಾರೆ, ಇವತ್ತು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಹಾಳಾಗೋಗಿದೆ. 80% ಶಾಲೆಗಳು, ನೀವು ಅದನ್ನು ಒಂದು ದೊಡ್ಡ ನ್ಯೂಸ್ ಮಾಡಿ, 80% ಶಾಲೆಗಳು CBSE ಶಾಲೆಗಳಿದೆ, ICSE ಶಾಲೆಗಳಿದೆ. ಯಾಕೆ ನೀವು NOC ಕೊಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಸಾಹೇಬರು ಇವತ್ತು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ಗಮನಕ್ಕೆ ಬರದೆ NOCಗಳನ್ನು ಕೊಟ್ಟಿದ್ದೀರಾ? ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಆಯ್ತಪ್ಪ ಸಂತೋಷ, ಇವತ್ತು ತೋರಿಸ್ತಾ ಇದ್ದೀರಿ 90,794 ಜನ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಅಂತ. ಅದರ ಅರ್ಥ ಏನು ಅಂದ್ರೆ ವಿದ್ಯಾಜಿ, ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎಜುಕೇಶನ್. ಇಲ್ಲಿ ಯಾವ ಶಿಕ್ಷಕ ಕ್ವಾಲಿಟಿ ಕ್ವಾಂಟಿಟಿ ಎಜುಕೇಶನ್ ಇರ್ತಾನೋ ಅವನು ಇದನ್ನು ಶಿಕ್ಷಣ ನೀತಿಯಲ್ಲಿ ಕೊಟ್ಟಿದ್ದಾದ್ರೆ ಮಕ್ಕಳು ಪಾಸ್ ಆಗ್ತಾ ಇದ್ರು. ಅದರ ಅರ್ಥ ಇಲ್ಲಿ ಕರ್ನಾಟಕದಲ್ಲಿ ಹಿಂದಿ ಶಿಕ್ಷಕರ ಕೊರತೆ 100ಕ್ಕೆ 100ರಷ್ಟು ಎದ್ದು ಕಾಣ್ತಿದೆ. ನಮ್ಮ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇವ್ರಿಗೆ ಇದು ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ ದರ್ಶನ್ ಅವ್ರಿಗೆ. ಇವತ್ತು JDS ಪಕ್ಷ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದೆ. ಕೆಲವು ಬದಲಾವಣೆಗಳನ್ನ ನಿಮ್ಮ ಪಕ್ಷ ಇದೆ, ತಗೊಂಡ್ಬನ್ನಿ. ನೀವು ಮಾಡ್ತಾ ಇರುವಂತದ್ದನ್ನ ಜಗಜ್ಜಾಹೀರ್ಗೊಳಿಸಬೇಡಿ. 65ರಲ್ಲಿ ನೀವು ಎಂತ ಹಿಂಸೆ ಮಾಡಿದ್ರಿ ಅಂತ ಕೊಠಾರಿ ಆಯೋಗದಲ್ಲಿ ನಾವು ನೋಡಿದ್ದೇವೆ. ಅದನ್ನ ಬಿಡಿ. ಅದಕ್ಕೋಸ್ಕರ ಇವತ್ತೇನಪ್ಪಾ ಅಂತ ಹೇಳಿದ್ರೆ, ಅಲ್ಲ ಇವತ್ತೇನು ಇಲ್ಲಿ ಒಂದು ಇರಲೇಬೇಕು ಅಂತ ಒಂದು ಮಾತು ಹೇಳ್ತೀನಿ ಮೇಡಮ್. ಇವತ್ತು ನಾವೇನ್ ಹೇಳಿದೀವಿ ಅಂತ ಹೇಳಿದ್ರೆ, ಅರುಣ್ ಅವರು ಹೇಳಿದ್ರು 50 ಮಾರ್ಕ್ಸ್ ಇತ್ತು, 75 ಮಾರ್ಕ್ಸ್ ಬಂತು, 100 ಮಾರ್ಕ್ಸ್ ಬಂತು ಅಂತ ಹೇಳಿ. ಇವತ್ತು ನೀವು ಲ್ಯಾಂಗ್ವೇಜ್ ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತ್ರಿಭಾಷಾ ಸೂತ್ರದಲ್ಲಿ ಮಾತನಾಡಿ,
ಭಾಷೆಗೆ ಸಂಬಂಧಪಟ್ಟಂತೆ ಮಾತನಾಡಬೇಡಿ ವಿದ್ಯಾ, ಕೈ ಮುಗಿದು ಕೇಳ್ಕೊಳ್ತೀನಿ. ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಮಾತಾಡಿ. ಶಿಕ್ಷಣ ನೀತಿಯಲ್ಲಿ ಕನ್ನಡಿಗ ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಆ ಕಾಂಪೀಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಸಹ ಪಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ಅದರ ವ್ಯವಸ್ಥೆ ಅಡಿಯಲ್ಲಿ ನಾವು ಇಷ್ಟೇ ಕೇಳೋದು, ಯಾರಿಗೆ? ಸನ್ಮಾನ್ಯ ಕಾಂಗ್ರೆಸ್ನವ್ರಿಗೂ ಕೇಳೋದು, ಭಾರತೀಯ ಜನತಾ ಪಕ್ಷದವ್ರಿಗೂ ಕೇಳೋದು. ರಾಷ್ಟ್ರೀಯದಲ್ಲಿ ಇವತ್ತೇನಪ್ಪ ಅಂದ್ರೆ ಉದಾಹರಣೆ ನೋಡ್ಬಿಟ್ಟಿದ್ದೀರಲ್ಲ, ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ದಾವಣಗೆರೆಯಲ್ಲಿ ಇದು ಮಾಡ್ಕೊಂಡ್ರು. ಏನನ್ನ ಅಲ್ಲ, ಹೇಳ್ಬಿಡ್ತೀನಿ. ಇವತ್ತು ರಾಹುಲ್ ಗಾಂಧಿ ಸಾಹೇಬ್ರು ಭಾಷಣವನ್ನ ತರ್ಜುಮೆ ಯಾವ ಭಾಷೆಯಲ್ಲಿ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಪಕ್ಷ? ಮಧು ಬಂಗಾರಪ್ಪನವ್ರು ನಿಲ್ಲಿಸ್ಬಿಟ್ಟು ಕನ್ನಡದಲ್ಲಿ ಹೇಳಿಸ್ತೀರಾ ಅವ್ರ ಭಾಷೆಯನ್ನ? ಅದು ಅಲ್ಟಾಗಲ್ವಾ? ಇದು ಬಿಡಿ. ಅವ್ರು ಹಿಂದಿಲಿ ಮಾತಾಡ್ಲಿ, ಕನ್ನಡದಲ್ಲಿ ಮಾತಾಡ್ಲಿ. ಅದನ್ನು ಹೇಳ್ತಾ ಇದ್ದೀನಿ ದರ್ಶನ್, ಇದು ಬಿಡಿ. ಶಿಕ್ಷಣ ಮಂತ್ರಿ ಬಗ್ಗೆ ಅವ್ರು ಹೇಳ್ತಾ ಇರೋದು ಇಲ್ಲಿ ನೋಡಿ ಮೇಡಮ್, ಇವತ್ತು ನಾವ್ ಹೇಳ್ತಾ ಇರೋದು ಏನು ಗೊತ್ತಾ? ಸಲಹೆ ಸೂಚನೆಗಳನ್ನ ಕೊಡ್ತಾ ಇದೀವಿ ಪ್ರಾದೇಶಿಕ ಪಕ್ಷ. ಆಗಿದ್ದಿದ್ರೆ ನಾವು ಯಾಕೆ 1200 ಕನ್ನಡ ಶಾಲೆಗಳನ್ನು ಓಪನ್ ಮಾಡ್ತಾ ಇದ್ರು? ಕುಮಾರಣ್ಣ, ಬಸವರಾಜ್ ಹೊರಟ್ಟಿ ಅವರನ್ನ ನಿಮ್ಮದೇ ಮಾಧ್ಯಮಗಳು ಮಾತನಾಡಿಸಿದ. ಈಗ ಒಂದು ಪಕ್ಷ ಸರ್, ಇನ್ ಸ್ವಲ್ಪ ಮರ್ಜ್ ಆಗಿದ್ದೀರಿ, ಇನ್ನು ಎಲ್ಲಿ ಪ್ರಾದೇಶಿಕ ಒಂದು ಮಾತು ಹೇಳ ವಿದ್ಯಾಜಿ, ನಾವು ಅವ್ರಿಗೆ ನಮ್ಮನ್ನು ಬರ್ಕೊಟ್ಬಿಟ್ಟಿದೀವ? ಇಲ್ಲ. ನಿಮ್ಮದೇ ಕುಮಾರಸ್ವಾಮಿ ಅವರು ಈಗ ಇಷ್ಟು ಅದ್ಭುತವಾಗಿ ಕುತ್ಕೊಂಡು ಇಲ್ಲೇ ಆಡಳಿತ ಮಾಡ್ಕೊಂಡು ಇಂಥವ್ರಿಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದವರು, ನಾನು ಅಲ್ಲಿ ಹೋಗಿ ಟಿಕೆಟ್ ತರಿಸ್ತೀನಿ, ಹೇಳಿ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿದೆ ಜೆಡಿಎಸ್. ನಮಗೆ ಬೇಕಿತ್ತು ಪ್ರಾದೇಶಿಕ ಪಕ್ಷ, ಬಹಳ ಮುಕ್ತವಾಗಿ ಮಾತಾಡೋದು, ಬಹಳ ಮುಕ್ತವಾಗಿ ನಿರ್ಧಾರ ತಗೊಳ್ಳುವಂತಹ ಪಕ್ಷ ಬೇಕಿತ್ತು. ಬಟ್ ನೀವೀಗ ಅಮಿತ್ ಶಾ ಹೂ ಅಂದ್ರೆ ನೀವು ಹೂ ಅನ್ಬೇಕು, ಮೋದಿ ಅವರು ಓಕೆ ಅಂದ್ರೆ ಇಲ್ಲಿ ಓಕೆ ಅನ್ಬೇಕು. ರಾಜಕಾರಣ ಈಗ ಹೇಳಿದ್ರು ಒಂದು ರಾಜಕಾರಣದಲ್ಲೇ ಭಾಷೆ ಬರ್ತಾ ಇದೆ ಸರ್. ಇದ್ರ ರಾಜಕಾರಣ ರಾಜಕಾರಣದಲ್ಲೇ ಭಾಷೆ ಬರ್ತಾ ಇದೆ. ರಾಜಕಾರಣದಲ್ಲೇ ಭಾಷೆ ಬರ್ತಾ ಇದೆ. ಒಂದು ಬ್ರೇಕ್ ತಗೊಳ್ತೀನಿ. ನಿಧಿಗೆ ಸಂಬಂಧಪಟ್ಟಂತೆ ಏನೇ ಮಾಡಿದ್ರು ಒಪ್ಕೊಳ್ತೀವಿ ಅನ್ನೋದನ್ನ ಶಾಸ್ತ್ರೀಯ ಸ್ಥಾನಮಾನ ಇರುವಂತ ನಮ್ಮ ರಾಜ್ಯಗಳು, ಎಲ್ಲಾ ರಾಜ್ಯಗಳಿಗೂ ಪ್ರಾದೇಶಿಕ ಪಕ್ಷ ಅತ್ಯಂತ ಪ್ರಮುಖ. ಬಟ್ ನೀವ್ ಯಾಕೆ ನಿಮ್ಮ ತನುವನ್ನ ಬಿಟ್ಕೊಡ್ತಾ ಇದೀರಿ ಅನ್ನೋದೇ ಪ್ರಶ್ನೆ ಆಗುತ್ತೆ. ರಾಜಕಾರಣ ಬೇರೆ, ಭಾಷೆ ಬೇರೆ ಅಲ್ಲ ಸರ್. ಅಲ್ಟಿಮೇಟ್ ಆಗಿ ಯಾರು ಸರ್ಕಾರದಲ್ಲ ಗವರ್ಮೆಂಟ್ ನಡೆಸ್ತಾ ಇರ್ತಾರೆ, ಅವ್ರು ತಗೊಳ್ಳೋ ನಿರ್ಧಾರವೇ ನಮ್ಮ ಮೇಲೆ ಬರುತ್ತೆ. ಒಂದು ಬ್ರೇಕ್ ತಗೊಳ್ತೀನಿ.